ಹೆಬ್ಬಳಲು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ನಾವು ಕೇಳಿದ್ದು ವರ ಕೊಡಬೇಕಾಗಿದ್ದರೆ ಶಿವನಲ್ಲಿ ನಾವು ಏನೇ ಕೇಳಿದ್ರೂ ತಥಾಸ್ತು ಅಂತಾನೆ. ಕೇಳಿದ್ದನ್ನು ಶಿವ ನಮಗೆ ಕೊಟ್ಟೇ ಕೊಡ್ತಾನೆ. ಗೊತ್ತಾಯ್ತಾ? ಶಿವನ್ನ ನಾವು ಕೇಳ್ಕೊಂಡ್ರೆ, ಭಕ್ತಿಯಿಂದ ಕೇಳ್ಕೊಂಡ್ರೆ ಅವನಿಗೆ ಬೇಕಾಗಿರೋದೇನು? ನೀರು, ಒಂದು ಬಿಲ್ಪತ್ರೆ ಇಟ್ಬಿಟ್ಟು ನಾವು ಭಕ್ತಿಯಿಂದ ಕೇಳಿದಾಗ ಎಲ್ಲನೂ ಕೊಡ್ತಾನೆ. ನಾವು ರುದ್ರ ಮತ್ತು ಚಮಕ ಕೇಳಿಕೊಂಡು ದಿನ ಕೇಳಿ, ನಿಮಗೆ ಭಾಳ ಒಳ್ಳೆಯದಾಗತ್ತೆ. ಇವತ್ತಿಂದ ರುದ್ರದ ಮತ್ತು ಚಮಕದ ಅರ್ಥವನ್ನು ನಾವು ಒಂದೊಂದು ಅಧ್ಯಾಯವನ್ನು ತಿಳ್ಕೊಳ್ಳೋಣ. ನೀವೆಲ್ಲ ಕೇಳಿ. 22 ಒಂದು ರುದ್ರ 11 ಅಧ್ಯಾಯ, ಚಮಕ 11 ಅಧ್ಯಾಯ. ಇದನ್ನು ಕೇಳೋವತ್ತಿಗೆ ನೀವು ಭಕ್ತಿಯಿಂದ ದಿನ ಒಂದು ಕೇಳಿ, ಒಂದು ಬಿಲ್ಪತ್ರೆನೋ ಒಂದು ಹೂವು ದೇವರ ಮೇಲೆ, ಶಿವನ ಮೇಲೆ ಇಟ್ಟು ಇದು ಮಾಡಿ, ನಿಮಗೆಲ್ಲ ಕೇಳಿದ್ದ ಕೆಲಸಗಳನ್ನು ನಮಗೇನೇ ಅಂದ್ಕೊಂಡ್ರು ಕೆಲಸ ನಡೆಯುತ್ತೆ. ಇವತ್ತಿಂದ ನಾವು ರುದ್ರದ ಅರ್ಥ ತಿಳ್ಕೊಳ್ಳೋಣ, ಒಂದೊಂದು ಅಧ್ಯಾಯನ. ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗಣಾನಾಂ ತ್ವಾ ಗಣಪತಿಗಂ ಹವಾಮಹೇ ಕವಿಂ ಕವೀನಾಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಸ್ಪತ ಆನುಶೃಣ್ವನ್ನೋತಿಭಿಃ ಸೀದಸಾದನಂ. ಮತ್ತು ಧ್ಯಾನ ಮಾಡ್ಕೊಳ್ಳೋಣ ಶಿವನ ಬಗ್ಗೆ. ಆಪಾತಾಳನಭಸ್ಥಲಾಂತಭುವನ ಬ್ರಹ್ಮಾಂಡಮಾ ವಿಸ್ಫರ ಜ್ಯೋತಿಸ್ಫಾಟಿಕಲಿಂಗಮೌಳಿ ವಿಲಸತ್ಪೂರ್ಣೇಂದುವಾಂದಾಮೃತೈ ಹಸ್ತೋಕಾಪತಮೇಕಮೀಶಮನಿಶಂ ರುದ್ರಾನುವಾಕಾನ್ ಜಪೇಂಧ್ಯಾಯೇ ದೀಪ್ಸಿದ್ಧೇ ಧ್ರುವಪತುಂ ವಿಪ್ರೋ ವಿಚಿಂಚೇ ಶಿವಂ. ಬ್ರಹ್ಮಾಂಡವ್ಯಾಪ್ತದೇಹಾಭಸಿತೈಮುರುಚಾ ಭಾಸಮಾನಾಭುಜಂಗೈಃ ಕಂಠೇ ಕಾಲಾಕಪರ್ದಾ ಕಲಿತ ಶಶಿಕಲಾ ಚಂಡಕೋದಂಡಾಸ್ತಾಃ ತ್ರಕ್ಷಾ ರುದ್ರಾಕ್ಷ ಮಾಲಾ ಪ್ರಣತಭಯ ಹರ್ಷಾಂಬವ ಮೂರ್ತಿಭೇದ ರುದ್ರಾ ಶ್ರೀರುದ್ರಸೂಕ್ತ ಪ್ರಕೃತಿವಿಭವ ನ ಪ್ರಯಂಚಂತ ಸೌಖ್ಯಂ ಶುದ್ಧ ಸ್ಫಟಿಕ ಸಂಕಾಶಂ ಶುದ್ಧ ವಿದ್ಯಾಪ್ರದಾಯಕಂ ಶುದ್ಧಂ ಪೂರ್ಣಂ ಚಿದಾನಂದಂ ಸದಾ ಶಿವಂ ಭಜೇ. ಇವಾಗ ನಾವು ರುದ್ರ ಮೊದಲನೇ ಅಧ್ಯಾಯನ ತಿಳ್ಕೊಳ್ಳೋಣ, ಆಮೇಲೆ ಅರ್ಥ ತಿಳ್ಕೊಳ್ಳೋಣ. ಓಂ ನಮೋ ಭಗವತೆ ರುದ್ರಾಯ. ಓಂ ನಮಃ. ನಮಸ್ತೆ ರುದ್ರಮನ್ಯವೌತೋತೈಷವೇ ನಮಃ. ನಮಸ್ತೆ ಅಸ್ತು ಧನ್ವನೆ ಬಾಹುಭ್ಯಾಮುತತೆ ನಮಃ. ಯಾ ತೈಷಿ ಶಿವತಮಾ ಶಿವಂ ಬಭೂವತೆ ತನುಃ ಶಿವಾ ಶರವ್ಯಾಯ ತವ ತಯಾ ನೋ ರುದ್ರಂ ಮೃಡಯ. ಯಾ ತೇ ರುದ್ರಶಿವಾ ತನೂರ ಘೋರಾ ಪಾಪಕಾಶಿನಿ ತಯಾ ನಸ್ತನುವಾಶಂತಮಯಾ ಗಿರಿಶಂತಾಪಿ ಚಾಕಶೀಃ. ಯಾಮಿಷಂ ಗಿರಿಶಂತಾಸ್ತೆ ವಿವರ್ಷಸ್ತವೇ ಶಿವಾಂಗಿರಿತತಾಂಕುರು ಮಾಹಿ ಗುಂಸಿ ಪುರುಷಂ ಜಗತ್ತು. ಶಿವೇನ ವಚಸಾ ತ್ವಾ ಗಿರಿಸಾಚ್ಛಾ ವದಾಮಸಿ ಯಥಾ ನಃ ಸರ್ವಮಿಜ್ಜಗದಯಕ್ಷ್ಮಗುಂ ಸುಮನಾ ಅಸತು. ಅಧ್ಯವೋಚದತಿ ವಕ್ತಾ ಪ್ರಥಮೋ ದೈವೋಭಿಷಕು ಅಹೀಗುಶ್ಚ ಸರ್ವಾಂಛಂಭಯನ್ ಸರ್ವಾಶ್ಚಯಾತು ಧಾನ್ಯಃ. ಅಸೌ ಯಸ್ತಾಮ್ರೋ ಅರುಣ ಉತ ಬಭ್ರು ಸುಮಂಗಲಃ. ಯೇ ಚೇ ಮಾಗುಂ ರುದ್ರಾ ಅಭಿತೋ ದಿಕ್ಷುಷಿತಾ ಸಹಸ್ರಶೋ ವೈಶಾಂಘೇಡೈಮಹೇ. ಅಸೌ ಯೋ ವಸರ್ಪತಿ ನೀಲಗ್ರೀವೋ ವಿಲೋಹಿತಃ. ಉತೈನಂ ಗೋಪ ಅದೃಶನ್ ಉದ ಆರ್ಯಃ. ಉತೈನಂ ವಿಶ್ವಾ ಭೂತಾನಿ ಸದೃಷ್ಟೋ ಮೃಡಯಾತಿನಃ. ನಮೋ ಅಸ್ತು ನೀಲಗ್ರೀವಾಯ ಸಹಸ್ರಾಕ್ಷಾಯ ಮೀಡುಷೇ. ಅತೋ ಯೇ ಅಸ್ಯ ಸತ್ವಾ ನೋಹಂ ತೇಭ್ಯೋ ಕರನ್ನಮಃ. ಪ್ರಮುಂಚ ಧನ್ವ ನಸ್ತ್ವ ಉಭಯೋರಾತ್ನಿಯೋಜ್ಯಾಂ. ಯಾಶತೆ ಹಸ್ತ ಇಶವ ಪರಾತ ಭಗವೋಪ. ಅವತತ್ಯಧನಸ್ತು ಗುಂಸಹಸ್ರಾಕ್ಷೇಷದೆ. ಶೀರ್ಯಶಲ್ಯಾನಾಂ ಮುಖ ಶಿವೋ ನಃ ಸುಮನಾಭವ. ವಿಜೃಂಧನಕಪರ್ದಿನೋ ವಿಶಲ್ಯೋ ಬಾಣವಾಂಗುತ. ಅನೇಶನ್ನಸ್ಯೇಷವ ಆಭ್ರಸ್ಯ ನಿಶಂಗತಿಃ. ಯಾತೆ ಹೇತಿರ್ಮೀಡುಷ್ಠಮ ಅಸ್ತೆ ಬಭೂವತೆ ಧನುಃ. ತಯಾಸ್ಮಾನ್ ವಿಶ್ವತಸ್ಮೈಕ್ಷ್ವಯಾ ಪರಿಭುಜ. ನಮಸ್ತೆ ಅಸ್ತ್ವಾಯುಧಾಯಾನ ತಥಾಯ ದೃಷ್ಟವೇ. ಉಭಾಭ್ಯಾಮುತತೆ ನಮೋ ಬಾಹುಭ್ಯಾಂ ತವ ಧನ್ವನೆ. ಪರಿತೆ ಧನ್ವನೋ ಏತಿರಸ್ಮಾನ್ನುಡಕ್ತು ವಿಶ್ವತಃ. ಅತೋ ಯೈಷಿಸ್ತವಾರೆ ಅಸ್ಮಿನ್ನಿದೇಹಿತಂ. ಶಾಂಭವೇ ನಮಃ.
ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಈಗ ಅದರ ಅರ್ಥವನ್ನು ನಾವು ತಿಳ್ಕೊಳ್ಳೋಣ. ಒಡೆಯ ರುದ್ರನಿಗೆ ನಮನಗಳು. ಒಡೆಯ ರುದ್ರನಿಗೆ ನಮನಗಳು. ದೋಷ ಹಾಗೂ ದುಃಖಗಳ ನಾಶಕನಾದ ರುದ್ರನೇ, ನಿನ್ನ ಕೋಪಕ್ಕೆ ನಮನಗಳು. ನಿನ್ನ ಜೋಡಿ ಹಸ್ತಗಳಿಗೆ ನಮನಗಳು. ಎಲೈ ನಾಶಕಾರಕನೇ, ನಿನ್ನ ಬಿಲ್ಲಿನ ಬಾಣವು ಮತ್ತು ನಿನ್ನ ಬಾಣದ ಬತ್ತಳಿಕೆಯು ಶಾಂತವಾಗಿ ನಮ್ಮನ್ನು ಸುಖವಾಗಿರಡಲಿ. ಗೊತ್ತಾಯ್ತಾ? ಒಳ್ಳೆಯದನ್ನೇ ಕೊಡುವ ಕೈಲಾಸಪತಿಯೇ ನೀನು ಅತಿ ಮಹತ್ವದ ದೋಷನಾಶಕ, ಶಾಂತ ಶುಭಕರ, ತೃಪ್ತ ಭಾವದವ. ನಮಗೆ ಅತಿ ಮಹತ್ವದ ಜ್ಞಾನವನ್ನು ಕೊಡು ನವನಿಗೆ. ಗೊತ್ತಾಯ್ತಾ? ಒಳ್ಳೆಯದನ್ನೆಲ್ಲ ಕೊಡುವ ಕಾಪಾಡುವ ಪರ್ವತವಾಸಿಯೇ ನೀನು ಶಾಂತನಾಗಿ ಕೈಯಲ್ಲಿ ಹಿಡಿದಿರುವ ಬಾಣವು ಜನರನ್ನಾಗಲಿ ವಸ್ತು ಪ್ರಪಂಚವಾಗಲಿ ನಾಶ ಮಾಡದಿರಲಿ. ನೀನು ಹಿಡಿದಿರೋ ಬಾಣ ಎಲ್ಲರಿಗೂ ಒಳ್ಳೆಯದಾಗಲಿ, ಅದು ಅದರಿಂದ ನಾಶ ಆಗೋದು ಬೇಡ. ಎಲೈ ಪರ್ವತವಾಸಿಯೇ, ನಮ್ಮ ಬಂಧುವರ್ಗದ ಪಶು ಸಮೂಹದ ರೋಗಾದಿಗಳು ದೂರವಾಗಿ ಒಳ್ಳೆಯ ಮನಸ್ಸಿನ ಅಭಿವೃದ್ಧಿಗಾಗಿ ಶುಭಕರ ಸ್ತುತಿಯಿಂದ ನಿನ್ನನ್ನು ಸೇವಿಸಿ ಒಲಿಸಿಕೊಳ್ಳುತ್ತೇನೆ. ರುದ್ರನು ಭಕ್ತರ ಮಧ್ಯಸ್ಥಗಾರನಾಗಿ ವೈದ್ಯನಾಗಿ ದಯತೋರಿ ಸರ್ಪ ವಿಷಜಂತುಗಳು ಹಾಗೂ ಕೇಡುಂಟು ಮಾಡುವವರ ನಾಶಗೊಳಿಸಲಿ. ಯಾರೇ ಆಗಲಿ ವೈದ್ಯನಾಗಿ ದಯತೋರಿ ಸರ್ಪ ವಿಷಜಂತುಗಳು ಹಾಗೂ ಕೇಡುಂಟು ಮಾಡುವವರ ನಾಶ ಮಾಡ್ತೀನಿ. ಕಿತ್ತಳೆ ಹಾಗೂ ರಕ್ತವರ್ಣಗಳಿಂದ ನಿಸ್ಸಂಶಯವಾಗಿಯೂ ಸೂರ್ಯನಲ್ಲಿ ಕಾಣುವ ಸಹಸ್ರಾರು ಸಾಹಸಗಳಿಂದ ಭೂಮಿಯನ್ನು ಸುತ್ತುವರೆದಿರುವ ಸುಖವನ್ನು ದಯಪಾಲಿಸುವ ಒಡೆಯ ರುದ್ರನ ಕೋಪ ಶಮನಕ್ಕೆ ಸಾಹಸ ಪಡುತ್ತೇನೆ. ಗೋ ಸಮೂಹ, ನೀರು ತರುವ ತರುಣಿಯರು ಮತ್ತು ಪ್ರಪಂಚದ ಎಲ್ಲ ಉತ್ಪನ್ನಗಳ ನೋಡಬಹುದಾದ ರಕ್ತವರ್ಣದ ಸೊಬಗಿನ ನೀಲಕಂಠನು ನಮಗೆ ಸುಖ ತರಲಿ. ಸಹಚರರೊಂದಿಗೆ ಕ್ಷಮೆಯ ಮಳೆಗೆರುವ 1000 ಕಣ್ಣುಗಳ ನೀಲಕಂಠನಿಗೆ ನನ್ನ ನಮನಗಳು. ಪ್ರಭುವೇ, ಬಿಲ್ಲಿನ ಎದೆಯನ್ನು ಸಡಿಲಗೊಳಿಸಿ ಬಾಣಗಳನ್ನು ನಿನ್ನ ಕೈಲಿರುವ ಬತ್ತಳಿಕೆಗೆ ಸೇರಿಸು. ಎಲ್ಲವೂ ಸಹಸ್ರಾಕ್ಷನೇ, ದಯಮಾಡಿ ಎದೆಯನ್ನು ಸಡಿಲಗೊಳಿಸು, ಬಾಣಗಳನ್ನು ನಿನ್ನ ಬಹು ಬತ್ತಳಿಕೆಗೆ ಸೇರಿಸು. ಸಮಾಧಾನಕರವಾಗಿ ನಮಗೆ ಅಭಿಮುಖನಾಗೋ. ಜಟಾಧಾರಿಯಾದ ಸ್ವಾಮಿಯು ಬಿಲ್ಲಿನ ಎಡೆಯನ್ನು ಬಾಣದ ಅಲುಗನ್ನು ಕತ್ತಿಯ ಅಲುಗಿನಿಂದ ಕತ್ತರಿಸಲಿ. ಕ್ಷಮಾದಾನಿಯಾದ ಸರ್ವೋಚ್ಚ ಪ್ರಭುವು ನಮ್ಮನ್ನು ಗಾಯಗೊಳಿಸಲೋಸ್ಕರವಲ್ಲದ ಕೈಲಿರುವ ಆಯುಧ ಮತ್ತು ಬಿಲ್ಲುಗಳಿಂದ ಎಲ್ಲ ಪ್ರಾಪಂಚಿಕ ಬಾಧೆಗಳಿಂದಲೂ ನಮ್ಮನ್ನು ರಕ್ಷಣೆ ಮಾಡಲಿ. ಒಡೆಯಲು ಶಕ್ತವಾದರೂ ಒಡೆಯಾದ ನಿನ್ನ ಆಯುಧಗಳಿಗೆ ನಮನಗಳು. ನಿನ್ನ 2 ಕೈಗಳು ಹಾಗೂ ನಿನ್ನ ಬಿಲ್ಲಿಗೂ ನಮನಗಳು. ನಿನ್ನ ಬಿಲ್ಲು ಹಾಗೂ ಆಯುಧಗಳು ಪ್ರಾಪಂಚಿಕ ಕೇಡುಗಳಿಂದ ನಿಮ್ಮನ್ನು ಬಿಡುಗಡೆ ಮಾಡಲಿ. ನಿನ್ನ ಬತ್ತಳಿಕೆ ಗುರಿ ನಮ್ಮ ಶತ್ರುಗಳು ಕಡೆಗಿರಲಿ. ಶಂಭುವೇ, ನಮ್ಮ ನಮಸ್ತೆ. ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವ ಶ್ರೀಮನ್ ಮಹಾದೇವಾಯ ನಮಃ. ಜಗದೊಡನೆಯೇ ಮಹಾದೇವ, ಮುಕ್ಕಣ್ಣ, ತ್ರಿಪುರ ನಾಶಕ, ಮತ್ತು ಮೃತ್ಯುವಿನ ಅಗ್ನಿಯನ್ನು ನಂದಿಸುವ ನೀಲಕಂಠ, ಮರಣವನ್ನು ಜಯಿಸಿದ ಸರ್ವರ ಪ್ರಭು ಸರ್ವಶಕ್ತ ದೇವನಿಗೆ ನಿನಗೆ ನಮನಗಳು. ಇವತ್ತು ರುದ್ರಾಧ್ಯಾಯನ ಮೊದಲನೇ ಅಧ್ಯಾಯನ ನಾವು ತಿಳ್ಕೊಂಡ್ವು. ಈಗ ದಿನಪಂಚಾಂಗವನ್ನು ನಾವು ತಿಳ್ಕೊಳ್ಳೋಣ. ದಿನಾಂಕ 31/12/2024 ಮಂಗಳವಾರ, ಶ್ರೀ ಕ್ರೋಧಿ ನಾಮ ಸಂವತ್ಸರ, ದಕ್ಷಿಣಾಯನ, ಹೇಮಂತ ಋತು, ಪುಷ್ಯಮಾಸ, ಶುಕ್ಲಪಕ್ಷ, ತಿಥಿ ಪಾಡ್ಯ, ರಾತ್ರಿ 3:40 ತನಕ ಇದೆ. ನಕ್ಷತ್ರ ಪೂರ್ವಾಷಾಢ, ರಾತ್ರಿ 12:47 ತನಕ ಇದೆ. ಮಳೆ ಪೂರ್ವಾಷಾಢ 1ನೇ ಪಾದ. ರಾಹುಕಾಲ 3:17 4:43 ತನಕ ಇದೆ. ಗುಳಿಕ ಕಾಲ 12:26 1:51 ತನಕ ಇದೆ. ಯಮಗಂಟ ಕಾಲ 9:34 11 ತನಕ ಇದೆ. ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀನಿ. ನಮ್ಮ ಹೆಬ್ಬಳಲು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ. ರುದ್ರನ ಯಾರು ಕೇಳ್ತಿರೋ ನೀವು ಕೇಳಿ, ಎಲ್ಲ ಭಕ್ತಿಯಿಂದ ಕೇಳಿ, ನಿಮಗೆ ಒಳ್ಳೆಯದಾಗತ್ತೆ. ನೀವು ಎಂದುಕೊಂಡ ಕೆಲಸಗಳನ್ನು ನಡೆಯುತ್ತೆ.
ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು.